ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡುವಾಗ ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗದೇ ಇರುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿ UG/PG ಅಂತ ಆಪ್ಷನ್ ತೋರಿಸದೇ ಇರುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಪ್ರಾಬ್ಲಮ್ಗಳನ್ನು ಆಗ್ತಾಯಿತ್ತು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರದು ಆಧಾರ್ ಕಾರ್ಡ್ ಡೀಟೇಲ್ಸ್ ಟೋಟಲ್ ಆಗಿ ಏನು ತೋರಿಸ್ತಾ ಇಲ್ಲ, ಬ್ಲ್ಯಾಂಕ್ ಆಗಿ ಬರ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದರೆಲ್ಲದರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು ಡಿಸೆಂಬರ್ ತಿಂಗಳದ್ದು ಯುವ ನಿಧಿ ಹಣ ಯಾವಾಗ ಬರುತ್ತೆ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು DBT ಪುಷ್ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಮತ್ತು ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡುವಂಥವ್ರು ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೌಟ್ಸ್ ಇದೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಭಾಳಷ್ಟು ಜನರು ಯಾರೆಲ್ಲ ಒಂದು ಡಿಪ್ಲೊಮಾ ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲರೇಷನ್ ಸಲ್ಲಿಸೋಕೆ ಹೋದಾಗ, ಅಂದರೆ ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದಾಗ ಆವಾಗ ಅಲ್ಲಿ UG/PG ಆಪ್ಷನ್ನ ತೋರಿಸ್ತಾ ಇಲ್ಲ, ಫ್ಯಾಕ್ಸ್ ಆಗ್ತಾ ಇಲ್ಲ ಅಂತ ಮಾಹಿತಿನ ಕೇಳ್ತಾ ಇದ್ರು ಕಮೆಂಟ್ಗಳ ಮೂಲಕ. ಭಾಳಷ್ಟು ಜನರು ಅಂತಂದರೆ ಇವರಿಗೆ ಭಾಳಷ್ಟು ಈ ರೀತಿಯಾಗಿ ತೊಂದರೆ ಆಗ್ತಾಯಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ವೀಕ್ಷಕರೇ, ಮತ್ತು ಯಾರದೆಲ್ಲ ಡಿಗ್ರಿ ಅವ್ರದ್ದು ಕೂಡ ಈ ರೀತಿಯಾಗಿ ತೋರಿಸ್ತಾ ಇದ್ದರೆ, ನೀವು ಸೆಲ್ಫ್ ಡಿಕ್ಲರೇಷನ್ ಸಲ್ಲಿಸುವಾಗ ಯಾವೆಲ್ಲ ಒಂದು ಆಪ್ಷನ್ಗಳು ಸ್ಟಾರ್ ಮಾರ್ಕ್ ಇರುತ್ತೆ ಅಂತಂದರೆ ರೆಡ್ ಸ್ಟಾರ್ ಮಾರ್ಕ್ ಇರುತ್ತೆ, ಅಂಥ ಆಪ್ಷನ್ಗಳು ಕಂಪಲ್ಸರಿಯಾಗಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟಾರ್ ಮಾರ್ಕ್ ಇಲ್ಲ, ರೆಡ್ ಕಲರಲ್ಲಿ ಸ್ಟಾರ್ ಮಾರ್ಕ್ ತೋರಿಸ್ತಾ ಇಲ್ಲ ಒಂದು ಆಪ್ಷನಲ್ಲಿ ಅಂತಂದರೆ ನೀವು ಅದನ್ನು ಆಪ್ಷನ್ ಫಿಲ್ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ. ಯಾಕೆ ಅಂತಂದರೆ ಸ್ಟಾರ್ ಮಾರ್ಕ್ ಇರುವಂಥ ಆಪ್ಷನ್ಗಳು ಕಂಪ್ಲೀಟಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ ಕಡ್ಡಾಯವಾಗಿ. ಹೀಗಾಗಿ ಯಾವುದೆಲ್ಲ ಒಂದು ಸ್ಟಾರ್ ಮಾರ್ಕ್ ಇರದೇ ಇರುವಂಥ ಆಪ್ಷನ್ಗಳಿದ್ದಾವೆ ಅಂಥವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಆ ಆಪ್ಷನ್ ಫಿಲ್ ಮಾಡಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಹೀಗಾಗಿ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. UG/PG ಆಪ್ಷನ್ನಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ವೀಕ್ಷಕರೇ, ಹೀಗಾಗಿ ಅದನ್ನು ನೀವು ಫಿಲ್ ಮಾಡದೇ ಇರೋದ್ರೂ ಕೂಡ ನಡೆಯುತ್ತೆ. ಹೀಗಾಗಿ ಇದನ್ನು ಕೂಡ ಕಂಪ್ಲೀಟಾಗಿ ನಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾಯಿತ್ತು, UG/PG ಆಪ್ಷನ್ನ ಫಿಲ್ ಆಗ್ತಾಯಿಲ್ಲ, ಫ್ಯಾಕ್ಸ್ ಆಗ್ತಾಯಿಲ್ಲ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನರು ಈ ರೀತಿಯಾಗಿ ಆ ಒಂದು ಆಪ್ಷನ್ನ ಬಿಟ್ಟು ಬೇರೆ ಆಪ್ಷನ್ ಎಲ್ಲವೂ ಕೂಡ ಫಿಲ್ ಮಾಡಿ, ಯಾವೆಲ್ಲ ಸ್ಟಾರ್ ಮಾರ್ಕ್ ಇದ್ದಾವೆ ಅಂಥ ಆಪ್ಷನ್ಗಳು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಗಿ ಭಾಳಷ್ಟು ಜನರದ್ದು ಸಬ್ಮಿಟ್ ಆಗಿದೆ ಮತ್ತು ಕ್ಲಿಯರಾಗಿ ಜನವರಿ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಇವನ್ ನಾವು ಕೂಡ ಭಾಳಷ್ಟು ಜನರದು ಇಲ್ಲಿ ನೋಡಿದಾಗ ಅದೇ ರೀತಿ ಆಗಿದೆ ವೀಕ್ಷಕರೇ. ಆ ಒಂದು UG/PG ಆಪ್ಷನ್ನ ಫಿಲ್ ಮಾಡದೇ ಇದ್ದರೂ ಕೂಡ ಸ್ಟಾರ್ ಮಾರ್ಕ್ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಜನವರಿ ತಿಂಗಳದ್ದು ಏನು ಸೆಲ್ಫ್ ಡಿಕ್ಲರೇಷನ್ ಇದೆ ಕಂಪ್ಲೀಟ್ ಆಗ್ತಾಯಿದೆ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಡೌಟ್ಗಳನ್ನು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದಾಗ ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಯಾರಿಗೆಲ್ಲ ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ ಅಂತಂದರೆ, ಯಾರದೆಲ್ಲ 2 ವರ್ಷ ಕಂಪ್ಲೀಟ್ ಆಗಿದೆ ಅಂಥವ್ರದ್ದು ಕೂಡ ಕೆಲವೊಂದಿಷ್ಟು ಜನರದು ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ. ಇನ್ನೂ ಕೆಲವೊಂದಿಷ್ಟು ಜನರದು ಆಗ್ತಾಯಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಯಾರದೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಲ್ಲಿಸುವಾಗ ಒಂದು ಆಧಾರ್ ಡೀಟೇಲ್ಸ್ ಫ್ಯಾಕ್ಸ್ ಆಗ್ತಾಯಿಲ್ಲ ಅಂತಂದರೆ ನೀವು ಖಂಡಿತವಾಗಿ ನಿಮ್ಮದು 2 ವರ್ಷ ನೀವು ತೊಗೊಂಡಿದ್ರಿ ಅಂತಂದರೆ ನಿಮಗೆ ಈಗಾಗಲೇ ಇಲಾಖೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಅಂತೆ. ಇವಾಗ ಏನು ನೀವು 2 ವರ್ಷ ಆದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಸಲ್ಲಿಸೋಕ್ಕೆ ಆಗ್ತಾಯಿತ್ತು, ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಾಯಿತ್ತು ಅಂತಂದರೆ ನೀವು ಖಂಡಿತವಾಗಿಯೂ ಮಾಡಿ. ಯಾಕೆ ಅಂತಂದರೆ ಈಗಾಗಲೇ ಇಲಾಖೆ ಕಡೆಯಿಂದ 2 ವರ್ಷ ಕಂಪ್ಲೀಟ್ ಆದಂಥವರಿಗೆ ಏನು ಅವರಿಗೆ ಹಣನ ಕೊಡೋದು ನಿಲ್ಲಿಸಬೇಕು. ಮತ್ತು ಯಾರೆಲ್ಲ ಒಂದು ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಅಂಥವರಿಗೆ ಮತ್ತೇನು ಅನುವು ಮಾಡಿಕೊಡ್ಬೇಕು ಅಂತ ಈಗಾಗಲೇ ಚರ್ಚೆ ನಡೀತದಂತೆ. ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ 2 ವರ್ಷ ಕಂಪ್ಲೀಟ್ ಆದಂಥವರಿಗೆ ಲಿಸ್ಟ್ ಮಾಡಿಲ್ಲ, ಇನ್ನೂ ಕೂಡ ಹಣನ ಬರೋದು ಕೂಡ ಇನ್ನೂ ಕೂಡ ಸ್ಟಾಪ್ ಮಾಡಿಲ್ಲ. ಹೀಗಾಗಿ ಮುಂದೆ ಮಾಡಬಹುದು. ಅಲ್ಲಿವರೆಗೂ ನಿಮಗೆ ಎಷ್ಟು 2 ವರ್ಷ ಆದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಸಲ್ಲಿಸೋಕ್ಕೆ ಆಗ್ತಾಯಿತ್ತು, ಅರ್ಜಿನ ತೊಗೊಳ್ತಾಯಿತ್ತು ಅಂತಂದರೆ ಖಂಡಿತವಾಗಿಯೂ ನೀವು ಅರ್ಜಿನ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಹಣನ ತೊಗೊಳ್ಬೋದು ಅಲ್ಲಿವರೆಗೂ. ಮತ್ತು ಇನ್ನೂ ಯಾರಿಗೆ ವೀಕ್ಷಕರೇ 6 ತಿಂಗಳು ಕಳೆದರೂ ಕೂಡ ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅಂಥವ್ರದ್ದು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗ್ತಾಯಿಲ್ಲ. ಹೀಗಾಗಿ
ಯಾವುದೆಲ್ಲ ಒಂದು 6 ತಿಂಗಳು ನೀವು ಒಂದು ಯೋಜನೆ ಕಡೆಯಿಂದ ಹಣನ ತೊಗೊಂಡಿದ್ರಿ ಅಂತಂದರೆ ಖಂಡಿತವಾಗಿಯೂ ನೀವು ಕೌಶಲ್ ಕರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಕೌಶಲ್ ಕರ್ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಕೌಶಲ್ ಕರ್ ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ, ರಿಜಿಸ್ಟರ್ ಆಗ್ತಾಯಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸ್ವಲ್ಪ ವೇಟ್ ಮಾಡಿ ವೀಕ್ಷಕರೇ, ಯಾಕೆ ಅಂತಂದರೆ ತಾಂತ್ರಿಕವಾಗಿ ವೆಬ್ಸೈಟ್ ಏನಾದರೂ ಅಪ್ಡೇಟ್ ಮಾಡ್ತಾ ಇರ್ಬೋದು. ಹೀಗಾಗಿ ವೇಟ್ ಮಾಡಿ, ಖಂಡಿತವಾಗಿಯೂ ಕೌಶಲ್ ಕರ್ ವೆಬ್ಸೈಟ್ ಓಪನ್ ಆಗುತ್ತೆ, ಆವಾಗ ನೀವು ಕೌಶಲ್ ಕರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಒಂದು ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದರೆ ಎಲ್ಲದ್ರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಕೊನೆಯದಾಗಿ ವೀಕ್ಷಕರೇ, ಭಾಳಷ್ಟು ಜನರು ನಮಗೆ ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಡಿಸೆಂಬರ್ ತಿಂಗಳದ್ದು ಯುವನಿಧಿ ಹಣನ ಯಾವಾಗ ಜಮಾ ಆಗುತ್ತೆ, ಇನ್ನೂ ಕೂಡ ಇವಾಗ 20ನೇ ತಾರೀಕು ಆದರೂ ಕೂಡ ಇನ್ನೂ ಕೂಡ ನಮಗೆ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಕೇಳ್ತಾಯಿದ್ರು. ಪುಷ್ ಟು DBT ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ವೀಕ್ಷಕರೇ, ಈಗಾಗಲೇ ಇನ್ನೂ 5-6 ದಿನಗಳ ಒಳಗಾಗಿ ನಿಮಗೆ ಏನು ಸ್ಟೇಟಸ್ ಇದೆ, ಡಿಸೆಂಬರ್ ತಿಂಗಳದ್ದು ಸ್ಟೇಟಸ್ ಏನೂ ಅಪ್ಡೇಟ್ ಆಗಿಲ್ಲ ಅಂಥವ್ರದ್ದು ಎಲ್ಲರದ್ದು ಕೂಡ ಇನ್ನೂ 5-6 ದಿನಗಳಿಗೆ ಅಂತಂದರೆ ಈ ವಾರದ ಒಳಗಾಗಿ ನಿಮಗೆ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಂತ ಮಾಹಿತಿನ ಬಂದಿರ್ತಕ್ಕಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಪುಷ್ ಟು DBT ಆದಮೇಲೆ ನಿಮಗೆ ಮತ್ತೆ ಹಣ ಬರೋದು ಕೂಡ ಇಂಥದ್ದು ದಿನ ಬರುತ್ತೆ ಅಂತ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟವಾಗಿ ಮಾಹಿತಿನ ತಿಳಿಸಿಲ್ಲ. DBT ಪುಷ್ ಆಯಿತು ಅಂತಂದರೆ 8ರಿಂದ 10 ದಿನಗಳ ಒಳಗಾಗಿ ನಿಮಗೆ ಹಣನ ಜಮಾ ಆಗುತ್ತೆ ವೀಕ್ಷಕರೇ. DBT ಪುಷ್ ಆಯಿತು ಅಂತಂದರೆ ಇನ್ನೂ ಕೆಲವೊಂದು ಬಾರಿ 2 ವಾರ ಕೂಡ ಸಮಯನ ಕೂಡ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಮಂತ್ ಎಂಡ್ ಒಳಗಾಗಿ ನಿಮಗೆ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.